ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಒಂದು ಸಮುದಾಯ ನಾವು ಯಾರೋ ನಮ್ಮ ಇತಿಹಾಸವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಚರಿತ್ರೆಯನ್ನ ಯಾರೋ ಬರೀತಾರೆ ಅಂತ ಹೇಳಿ ಕಾಯ್ಕೊಂಡು ಕೂತ್ಕೊಂಡ್ರೆ ಬಹುಶಃ ಯಾರು ಬರೆಯೋದಿಲ್ಲ. ಏನೋ ಒಂದು ಅಕಾಡೆಮಿಕ್ ಆಗಿ ಶೈಕ್ಷಣಿಕ ದೃಷ್ಟಿಕೋನದಿಂದ ಯಾರಾದ್ರೂ ಕಥೆಗಳು ಬರೆದ್ರೆ, ಸಂಸ್ಕೃತಿ ಬರೆದ್ರೆ ಆಗ್ಬಹುದು, ಅಷ್ಟೇ ಬಿಟ್ರೆ ನಮ್ಮ ಚರಿತ್ರೆಗಳನ್ನ ಯಾರು ಕೂಡ ಬರೆಯೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಇವತ್ತಿನ ಪರಿಸ್ಥಿತಿ ನಮ್ಮ ಇತಿಹಾಸವನ್ನ ನಾವೇ ಬರ್ಕೊಳ್ಳೋಕಾಗಿದೆ. ಆ ದೃಷ್ಟಿಯಲ್ಲಿ ಕುರುಬ ಸಾಂಸ್ಕೃತಿಕ ಪರಿಷತ್ತಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಬಹುಶಃ ಯಾವುದೇ ಸಮುದಾಯದಲ್ಲಿ ಇಂಥ ಒಂದು ಪ್ರಯತ್ನ ನಡೆದಿಲ್ಲ ಅಂದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಇವತ್ತು ರೇವಣ್ಣವ್ರು ಹೇಳ್ತಾ ಇದ್ರು, ನನಗೆ ಹಿಂದೆ 15 ಇಂಥದ್ದೇ ಪುಸ್ತಕಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ರು. ಈಗ ಇನ್ನೂ ಅದಕ್ಕೆ ಶಕ್ತಿ ಕೊಡ್ತಕ್ಕಂತ ರೀತಿಯಲ್ಲಿ 31 ಗ್ರಂಥಗಳ ಅನಾವರಣವನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಬಹಳ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಈ ಎಲ್ಲ ಪುಸ್ತಕಗಳು, ಎಲ್ಲ ಗ್ರಂಥಗಳ ಅವುಗಳನ್ನ ನೀವು ನೋಡಿದ್ರೆ ಇಡೀ ಕುರುಬ ಸಮುದಾಯ ಇತಿಹಾಸದಿಂದ ಇಲ್ಲಿಯವರೆಗೆ ಯಾವ ರೀತಿ ಬಾಳ್ಕೊಂಡು ಬಂದಿದೆ, ಸಮಾಜದಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದೆ ಅನ್ನೋದನ್ನ ಬಹುಶಃ ಆ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೂ ನಾನು ಇನ್ನೂ ನೋಡಿಲ್ಲ. ಆದ್ರೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡಿದಾಗ ಬಹಳ ಇತಿಹಾಸವನ್ನ ಆ ಪುಸ್ತಕಗಳು ಕೊಡುತ್ತೆ ನಮಗೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಕುರುಬ ಸಮುದಾಯ ಇವತ್ತು ನಮ್ಮ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಮತ್ತು ತಮಿಳುನಾಡಿನಲ್ಲಿ, ಈ 4 ರಾಜ್ಯಗಳಲ್ಲಿ, ಮಹಾರಾಷ್ಟ್ರದಲ್ಲಿ, ಈ 5-6 ರಾಜ್ಯಗಳಲ್ಲಿ ಅತಿ ಹೆಚ್ಚು ಸಮುದಾಯ ಇರತಕ್ಕಂಥದ್ದು ಅಂತ ಹೇಳಿ ಇವತ್ತು ನಮಗೆ ತಿಳಿದಿರುವಂತದ್ದು. ಇದು ಸಾಮಾನ್ಯ ಸಮುದಾಯ ಅಂತೇಳಿ ನಾವು ಯಾರು ಕೂಡ ಅನ್ಕೊಳ್ಳೋದು ಬೇಡ. ಇತಿಹಾಸವನ್ನ ನೋಡಿದ್ರೆ ಪಲ್ಲವ ಡೈನಾಸ್ಟಿಯಿಂದ ಹಿಡಿದು ಹರಿಹರದ ಅಕ್ಕಬುಕ್ಕನಿಂದ ಹಿಡಿದು ವಿಜಯನಗರದ ಸಾಮ್ರಾಜ್ಯವನ್ನ ಕಟ್ಟಿದಂತ ಈ ಸಮುದಾಯ, ಅದರ ಚರಿತ್ರೆಯನ್ನ, ಅದರ ಕಲೆಯನ್ನ, ಸಂಸ್ಕೃತಿಯನ್ನ, ಸಾಹಿತ್ಯವನ್ನ ಇವತ್ತು ನಾವು ಹೊರತರದೆ ಹೋದ್ರೆ ಬಹುಶಃ ನಾವೆಲ್ಲೋ ಒಂದು ಕಡೆ ಅಪಚಾರ ಮಾಡಿದಾಗ ಆಗ್ತದೆ ಅಂತೇಳಿ ನಾನಾದ್ರೂ ಕೂಡ ಅಂದ್ಕೊಳ್ತೇನೆ. ಸ್ನೇಹಿತರೆ, ಈ ಸಮುದಾಯದ ಕೊಡುಗೆ ನಮ್ಮ ರಾಜ್ಯಕ್ಕೆ ಮತ್ತು ಈ ಸಮಾಜಕ್ಕೆ ಅತಿ ದೊಡ್ಡದು ಅಂತ ಹೇಳಿ ನಾನಾದ್ರೂ ಕೂಡ ಹೇಳುತ್ತೇನೆ. ಇವತ್ತು ದಾಸ ಸಾಹಿತ್ಯವನ್ನ ನೆನಪು ಮಾಡಿಕೊಂಡ್ರೆ, ಕನಕದಾಸರು ಇಡೀ ವಿಶ್ವಕ್ಕೆ ಸಂದೇಶವನ್ನ ಕೊಟ್ಟಂತದ್ದು. ಕುಲ ಕುಲವೆಂದು ಒಡೆದಾಡದಿರಿ, ಕುಲವನೇನು ಬಲ್ಲಿರ. ಎಂತ ಮಾತ್ರಿ! ನಾವು ಇವತ್ತು ಆಧುನಿಕ ಜಗತ್ತಿನಲ್ಲಿ 21ನೇ ಶತಮಾನದಲ್ಲಿ ಕ್ಯಾಸ್ಟ್ಲೆಸ್ ಸೊಸೈಟಿ ಆಗಬೇಕು ಅಂತೇಳಿ ಹೋರಾಟ ಮಾಡತಕ್ಕಂತ ಸಂದರ್ಭದಲ್ಲಿ ಅವತ್ತು ಕನಕದಾಸರು ಆ ಮಾತನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಅಲ್ವಾ? ಅಂತಹ ಸಮುದಾಯ ಇದು. ಸ್ವತಂತ್ರದ ಸೇನಾನಿಗಳು ಅಂತೇಳಿ ಆ ಪುಸ್ತಕದಲ್ಲಿ ಅಲ್ಲಿ ನೋಡಿದೆ ನಾನು ಒಂದು ಪುಸ್ತಕ. ಸಂಗೊಳ್ಳಿ ರಾಯಣ್ಣನಿಗಿನ್ನ ಸ್ವತಂತ್ರ ಸೇನಾನಿ ಬೇಕಾ? ಈ ಆಧುನಿಕ ಜಗತ್ತಿನಲ್ಲಿ ವಿಶ್ವದಲ್ಲಿ
ಅದರಲ್ಲೂ ಭಾರತದಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡಿ ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡಂತಹ ಸಂಗೊಳ್ಳಿ ರಾಯಣ್ಣಗಿನ್ನ ಆದರ್ಶ ಬೇಕಾ ಇವತ್ತು? ಬಹುಶಃ ಅವತ್ತಿಗೆ ಅವರು ಕುರುಬ ಸಮುದಾಯ ಅಂತ ಯಾರೋ ಹೊಗಳದೇ ಇರಬಹುದು, ಹೇಳದೇ ಇಲ್ಲದೆ ಇರಬಹುದು. ಆದ್ರೆ ಅಂತಹ ಮನಸ್ಥಿತಿ ಇರುವಂತಹ ಜನ ಈ ಸಮುದಾಯದಲ್ಲಿ ಇದ್ದಾರೆ ಅನ್ನೋದನ್ನ ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ನನಗೆ ಸಮಯದ ಅಭಾವ ಇದೆ, ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗೂ ಕೂಡ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. 20,000 ಜನ ಕಾಯ್ತಾ ಇದ್ದಾರೆ. ಆಧುನಿಕ ರಾಜಕಾರಣದಲ್ಲಿ, ಪ್ರಸ್ತುತ ರಾಜಕಾರಣದಲ್ಲಿ ಇಡೀ ದೇಶದಲ್ಲಿ ಸಿದ್ದರಾಮಯ್ಯನವರಿಗಿನ್ನ ಯಾರಾದ್ರೂ ಹೋಲಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಾ ನೀವು? ಈ ರಾಜ್ಯದ ಒಂದು ಆಡಳಿತವನ್ನ, ಈ ರಾಜ್ಯದ ಒಂದು ಆರ್ಥಿಕತೆಯನ್ನ ಬಹುಶಃ ಸಿದ್ದರಾಮಯ್ಯನವರಿಗಿನ್ನ ಅರ್ಥ ಮಾಡಿಕೊಂಡವರು ಇಡೀ ದೇಶದಲ್ಲಿ ರಾಜಕಾರಣದಲ್ಲಿ ಯಾರೂ ಇಲ್ಲ ಅಂತೇಳಿ ನನಗನ್ಸುತ್ತೆ. ಬರೀ 16 ಬಜೆಟ್ಗಳನ್ನ ಕೊಟ್ಟಿದ್ದಷ್ಟೇ ಅಲ್ಲ, ಈ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳನ್ನ, ಇಡೀ ಸಮುದಾಯದ ಸ್ಥಿತಿಗತಿಗಳನ್ನ ಅರ್ಥ ಮಾಡಿಕೊಂಡವ್ರು ಯಾರಾದ್ರೂ ಇದ್ರೆ ಇದು ಸಿದ್ದರಾಮಯ್ಯನವರು. ನಾವೆಲ್ಲ ಆಶ್ಚರ್ಯ ಪಡ್ತಾ ಇದ್ದು. ನಾನು 2023ರಲ್ಲಿ ನಮ್ಮ ಪಕ್ಷ ಚುನಾವಣೆಗೆ ಹೋಗುವಾಗ ಆ ಚುನಾವಣೆಯ ಪ್ರಣಾಳಿಕೆಯನ್ನ ಬರೀತಕ್ಕಂಥ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ನಾವು ಈ ಗ್ಯಾರಂಟಿಗಳನ್ನ ತರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಹಿಳೆಗೆ 2,000 ರೂಪಾಯಿ ಕೊಡಬೇಕು ಅನ್ನುವಂತ ತೀರ್ಮಾನ, ಇದು ಸಾಮಾನ್ಯ ತೀರ್ಮಾನ ಅಂತ ನಾನಂತೂ ಅಂದ್ಕೊಳ್ಳೋದಿಲ್ಲ. ಆ ಬಡ ಮಹಿಳೆ 2,000 ರೂಪಾಯಿಯನ್ನ ತೆಗೆದುಕೊಂಡು ತನಗಷ್ಟೇ ಆರ್ಥಿಕ ಶಕ್ತಿಯನ್ನ ಪಡ್ಕೊಳ್ತಾಳೆ. ಅದನ್ನ ಅರ್ಥ ಮಾಡ್ಕೊಂಡವರು ಯಾರು ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ. ಅನೇಕ ಜನ ಟೀಕೆ ಟಿಪ್ಪಣಿ ಮಾಡೋರಿದ್ದಾರೆ, ಅದ್ರ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಇವತ್ತಿನ ಸಮಾಜದಲ್ಲಿ ಇಡೀ ಸಮುದಾಯ ಅರ್ಥ ಮಾಡಿಕೊಂಡು ಅದನ್ನ ಆ ಸಮುದಾಯ ಮೇಲೆ ಬರ್ತದೆ ಆರ್ಥಿಕವಾಗಿ ಅನ್ನೋದನ್ನ ನಾವು ಅಷ್ಟೇ ನೋಡ್ಬೇಕಾಗ್ತದೆ. ಆದ್ರಿಂದ ಇವತ್ತು ಕರ್ನಾಟಕದ ರಾಜಕಾರಣ ಒಂದು ಹೊಸ ದಿಕ್ಕನ್ನ ಪಡೀತಾ ಇದೆ. ಬಹುಶಃ ನಾನು ಕಾರಲ್ಲಿ ಬರುವಾಗ ಹೇಳ್ತಿದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈ ದೇಶಕ್ಕೆ ಮಾದರಿ ಆಗ್ತದೆ. ತಾವು ತೆಗೆದುಕೊಂಡಿರ್ತಕ್ಕಂಥ ಈ ತೀರ್ಮಾನ ಇಡೀ ದೇಶಕ್ಕೆ ಮಾದರಿ ಆಗ್ತದೆ ಅನ್ನುವಂತ ಮಾತನ್ನ ಹೇಳಿದೆ. ಇದು ಆಗ್ಬೇಕಾಗಿದೆ. ಸ್ವತಂತ್ರ ಬಂದು 78 ವರ್ಷ ಆಯ್ತು ಅಂತ ಹೇಳಿ ನಾವಷ್ಟೇ ಭಾಷಣಗಳನ್ನು ಮಾಡಿದ್ರೆ ಸಾಕಾಗೋದಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆ, ನಾನೂ ಒಬ್ಬ ಭಾರತೀಯ, ನಾನೂ ಒಬ್ಬ ಭಾರತದ ಪ್ರಜೆ ಅಂತ ಹೇಳುವಂತ ಮನಸ್ಥಿತಿಗೆ ನಾವು ತರೋದಾದ್ರೆ ಅವತ್ತಿಗೆ ಸ್ವತಂತ್ರ ಬಂತು ಅಂತ ಅರ್ಥ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಆ ದೃಷ್ಟಿಯಲ್ಲಿ ಇವತ್ತು ಕೆಲಸವನ್ನ ಮಾಡ್ತಿದ್ದಾರೆ ಎನ್ನುವಂತ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷ ಆಗಿದೆ. ಈ ಸಂಸ್ಕೃತಿ, ಸಾಹಿತ್ಯ, ಕಲೆ ಒಂದೊಂದು ಸಮುದಾಯಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಇದೆ. 1872ರಲ್ಲಿ ಒಬ್ಬ ಫ್ರೆಂಚ್ ಆಥರ್ ಅಬ್ಬೆ ಡುಬಾಯಿಸ್ ಅಂತಕ್ಕಂಥ ಒಬ್ಬ ಫ್ರೆಂಚ್ ಪಾದ್ರಿ ಹಿಂದೂಸ್ ಕಸ್ಟಮ್ಸ್ ಅಂಡ್ ಪ್ರಾಕ್ಟೀಸಸ್ ಅಂತೇಳಿ ಒಂದು ಪುಸ್ತಕ ಬರೀತಾನೆ. ಆ ಪುಸ್ತಕದಲ್ಲಿ ಬರೆದಿದ್ದಾನೆ ಕುರುಬರು ಹೇಗೆ ಜೀವನ ಮಾಡಿದ್ದಾರೆ, ಕುರುಬರು ಅಂದ್ರೆ ಯಾರು, ಅವರು ವಿಭಿನ್ನವಾದಂತಹ ಸಮುದಾಯದಲ್ಲಿ ವಿಭಿನ್ನವಾಗಿದ್ದಾರಾ ಅನ್ನೋದನ್ನ ಬರೆದಿದ್ದಾನೆ. ಇದು ಸಾಮಾನ್ಯವಾದಂತಹ ಸಮುದಾಯ ಅಂತ ಹೇಳಿ ಯಾರು ಕೂಡ ಅಂದ್ಕೊಳ್ಳೋದು ಬೇಡ. ನಿಮ್ಮ ಕೊಡುಗೆ ಈ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ಬಹಳ ಅಪಾರವಾದದ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಮಾನ್ಯ ಹುಲಿನಾಯ್ಕರವರು ನಾನು ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟೆ ಅಂತ ಹೇಳಿಬಿಟ್ರು. ಆದ್ರೆ ನಾಗಣ್ಣ ಅವರು ಇಬ್ರು ಬಂದ್ರು ನನ್ನ ಕಚೇರಿಗೆ. ಅರ್ಜಿ ಇಲ್ಲ, ಏನೂ ಇಲ್ಲ. ನಾಗಣ್ಣವ್ರಿಗೆ ಅರ್ಜಿ ಕೊಟ್ಟ ಅಭ್ಯಾಸ ಇಲ್ಲ. ಆ ಅರ್ಜಿ ಇಲ್ಲದೆ ಇಬ್ರು ಬಂದು ನಮಗೊಂದು ಇಂಜಿನಿಯರಿಂಗ್ ಕಾಲೇಜ್ ಕೊಡಬೇಕು ಅಂತೇಳಿ
ಅವತ್ತು ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಆಗುತ್ತೆ ಅಷ್ಟು ಕೊಡೋಣ, ರಾಜ್ಯದಲ್ಲಿ ತಾಂತ್ರಿಕ ಜನ ನಮಗೆ ಹೆಚ್ಚು ಬೇಕಾಗ್ತಾರೆ ಅಂತ ಹೇಳಿ ನಾವು ಅವತ್ತಿನ ಪಾಲಿಸಿ ಇತ್ತು. ಆ ಸಂದರ್ಭದಲ್ಲಿ ನಾವು ನಮ್ಮದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ನನಗೆ ಯಾರೋ ಹೇಳಿದ್ರು, ನನ್ನ ಕೊಲೀಗ್ ಒಬ್ರು ಸಚಿವರು ಹೇಳಿದ್ರು, ಏನ್ರಿ ಡಾಕ್ಟ್ರೆ ನಿಮ್ದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸಿದ್ಧಗಂಗಾ ಅವ್ರದ್ದು ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಯಾಕೆ ಕೊಡ್ತೀರಿ ನೀವು ಅಂತ ಹೇಳಿ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನೋಡಿ ನಮ್ದೊಂದು 500 ಜನ ಆಚೆ ಬರ್ತಾರೆ, ಅವರು ಸಿದ್ಧಗಂಗಾದವರು ಒಂದು 500 ಜನ ಆಚೆ ಬರ್ತಾರೆ, ಶ್ರೀದೇವಿ ಮಾಡಿ ಇನ್ನೊಂದು 500 ಜನ ಆಚೆ ಬಂದ್ರೆ ನಿಮಗೇನು ಗಂಟು ಕಳ್ಕೊಳ್ತೀರಾ? ಇವತ್ತು ಬಹಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಶ್ರೀದೇವಿ ಸಂಸ್ಥೆ ಬಹಳ ಚೆನ್ನಾಗಿ ಬೆಳೀತಾ ಇದೆ. ವೈದ್ಯಕೀಯ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಅಥವಾ ನರ್ಸಿಂಗ್ ಕಾಲೇಜುಗಳಿರ್ಬೋದು, ಆ ಸಮೂಹ ಇವತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ, ಮುಂದಿನ ದಿನದಲ್ಲಿ ವಿಶ್ವವಿದ್ಯಾನಿಲಯ ಆಗಲಿ ಹಾಗೆ ಅಂತ ಹೇಳಿ ನಾನು ಆಶಿಸ್ತಾ ಎಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ತಮಗೆ ಗೊತ್ತಿದೆ ಸಮಯದ ಅಭಾವ ಅಂತ ಹೇಳಿದ್ರೆ ಹೇಗಿರ್ತದೆ ಒಬ್ಬ ಮುಖ್ಯಮಂತ್ರಿಗೆ ಅಂತೇಳಿ. ನನಗೆ ಆಶ್ಚರ್ಯ ಆಯ್ತು, ರೇವಣ್ಣ ಅವ್ರು ಕರೆಯೋದಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಏನಪ್ಪಾ ಇದೆಲ್ಲ ಅಂತಿದ್ರು. ನಾನು ಅಂದ್ಕೊಂಡೆ ಇದು ಒಪ್ಪಗಿರಕ್ಕೆ ಅಲ್ಲ ಇದು ಅಂತ. ಯಾಕೆಂದ್ರೆ ಇದು ಸಣ್ಣ ಒಂದು ಕಾರ್ಯಕ್ರಮ, ಎಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಆಮೇಲೆ ನೆನ್ನೆ ನಾನು ಕ್ಯಾಬಿನೆಟ್ ಅಲ್ಲಿ ಕೇಳ್ಬಿಟ್ಟು, ಬರ್ತೀರಾ ಸರ್ ನಾಳೆ ತುಮಕೂರಿಗೆ ಅಂದ್ರೆ, ಹೌದು ಬರ್ತೀನಿ ಅಂದ್ರು. ಒಂದು ಸಣ್ಣ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮುದಾಯದ ಈ ಬೆಳವಣಿಗೆಗಾಗಿ ಅವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ, ಮಾದರಿಯಾಗಿದ್ದಾರೆ, ಭವಿಷ್ಯದಲ್ಲಿ ಯುವಕರಿಗೆ ಮಾದರಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.